ಇನ್ನೊಂದೇನಪ್ಪ ಅಂದ್ರೆ ನಾವು ಪ್ರತಿಯೊಂದು ಏನೇ ಹೆಜ್ಜೆ ಇಡಬೇಕಾದ್ರೆ ಹೊಸದು ಮಾಡಿದಾಗೆ ಅವಾಗ ಗೊತ್ತಾಗ್ತದೆ ನಮ್ಗೆ, ಇಲ್ಲಪ್ಪ ಈ ರೀತಿ ಮಾಡಿದ್ರೆ ನಮ್ಗೆ ಪ್ರಾಫಿಟ್ ಆಗ್ತದೆ ಇಲ್ಲ ಲಾಸ್ ಆಗ್ತದೆ ಗೊತ್ತಾಗ್ತದೆ. 1 ಎಕರೆಯಲ್ಲಿ 1 ಎಕರೆ ನಾವು 7/5 ಪ್ಲಾಂಟೇಶನ್ ಮಾಡಿದ್ರೆ 1250 ಪ್ಲಾಂಟೇಶನ್ ಕೊಡ್ತಾವೆ. ಪ್ರಾಫಿಟ್ ಎಷ್ಟಪ್ಪ ಅಂದ್ರೆ ಮಿನಿಮಮ್ 20 ರೂಪೀಸ್ ರೇಟ್ ಸಿಕ್ತಂದ್ರೆ 600 ರೂಪೀಸ್ ಆಯ್ತು. ನಾವು 1.5 ಲಕ್ಷ ಖರ್ಚ ಮತ್ತೆ ತೆಗೆದ್ರು 1 ಎಕರೆಗೆ 6 ಲಕ್ಷ ಆದಾಯ. ಆಳಂದ್ ತಾಲೂಕ ಕೊರಳಿ ಗ್ರಾಮದಿಂದ ಗುಲ್ಬರ್ಗ ಡಿಸ್ಟಿಕ್ ಬಿಕಾಮ್ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೊಂದೇನಪ್ಪ ಅಂದ್ರೆ ನಾನು ಮುಂಚೆ ಟ್ರ್ಯಾಕ್ಟರ್ ಶೋರೂಮ್ ಮತ್ತಂದ್ರೆ ಫೈನಾನ್ಸ್ ಅಂತ ಇಂಥವೆಲ್ಲ ಮಾಡ್ಕೊತಿದ್ದೆ. ಈಗ ಸ್ವಲ್ಪ ಕೃಷಿ ಕಡೆ ಒಲವು ಜಾಸ್ತಿ ಮಾಡ್ಕೊಂಡು ಈ ಸುಮಾರು ಒಂದು 100 ಎಕರೆ ಲ್ಯಾಂಡ್ ಇದೆ ನಂದು. 25 ಎಕರೆ ಬನಾನಾ ಮಾಡೀನಿ. ಅದರಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ 15 ಎಕರೆ, ಮಿಕ್ಕಿದ ಬೇರೆ ಕ್ವಾಲಿಟಿ ಇದೆ. ಮತ್ತು ಅದರಲ್ಲಿ ಒಂದು 25 ಎಕರೆ ಕಬ್ಬು ಆ ರೀತಿ ಎಲ್ಲ ಮಾಡ್ಕೊಂಡಿನಿ. ಈಗ ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡಿದ್ದು ಯಾಕೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಬಂದಿದೆ ನಂತರ ಎಕ್ಸ್ಪೋರ್ಟ್ ಕ್ವಾಲಿಟಿಲೇ ನಮ್ಗೆ ರೇಟ್ ಜಾಸ್ತಿ ಸಿಗ್ತದೆ. ಮತ್ತು ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡೋದ್ರಿಂದ ನಮ್ದು ಏನು ಆದಾಯ ಜಾಸ್ತಿ ಆಗ್ತದೆ. ಲೋಕಲ್ ಕೊಡೋದ್ರಿಂದ ಆದಾಯನೂ ಬರಂಗಿಲ್ಲ ಮತ್ತು ರೈತರಲ್ಲಿ ಫೇಲ್ಯೂರ್ ಜಾಸ್ತಿ. ಸೊ ಹಂಗಾಗಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಯಾವ ರೀತಿ ತಂದಿದ್ದೀನಿ, ಎಕ್ಸ್ಪೋರ್ಟ್ ಕ್ವಾಲಿಟಿ ಯಾವ ರೀತಿ ಮಾಡ್ಬೇಕನ್ನೋ ಸ್ವಲ್ಪ ನಾನು ವಿವರವಾಗಿ ಹೇಳ್ತೀನಿ ನಿಮ್ಗೆ ಎಲ್ಲರಿಗೂ. ಜೈನ್ G9 ಕಂಪನಿದು ನಾನು ಸಸಿಗಳನ್ನು ನಾಟಿ ಮಾಡಿದ್ದೀನಿ. ಅದು ಸುಮಾರು ಒಂದು 17ರಿಂದ 18 ರೂಪಾಯಿ ಒಂದು ಅಗಿ ಸಿಗುತ್ತದೆ. ಆ ಅಗಿ ನಾಟಿ ಮಾಡಬೇಕಾದ್ರೆ ನಾನು ನವೆಂಬರ್ 6ನೇ ತಾರೀಕು ಪ್ಲಾಂಟೇಶನ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಆ ಪ್ಲಾಂಟೇಶನ್ ತಂದೆ ಜಳಗಾವ್ ಜೈನ್ ಕಂಪ್ನಿಯಿಂದ ಪ್ಲಾಂಟೇಶನ್ G9 ಕಂಪ್ನಿ ಪ್ಲಾಂಟೇಶನ್ ತಗೊಂಡಿನಿ. ಜಳಗಾವ್ ಮಹಾರಾಷ್ಟ್ರಲಿಂದ ಜಳಗಾವ್ಲಿಂದ ಒಂದು 15,000 ಪ್ಲಾಂಟೇಶನ್ ತಂದೀವಿ. 15,000 ಪ್ಲಾಂಟೇಶನ್ಲಿಂದ 15 ಎಕರೆ ಪರ್ ಎಕರೆ 1 ಎಕರೆ 6 ನಾನು ಲೈನ್ ಟು ಲೈನ್ 7 ಮತ್ತು ಪ್ಲಾಂಟ್ ಟು ಪ್ಲಾಂಟ್ 5 ಆ ರೀತಿ ಪ್ಲಾಂಟೇಶನ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡಬೇಕಂದ್ರೆ ಲೈನ್ ಟು ಲೈನ್ 7 ಮತ್ತು ಪ್ಲಾಂಟ್ ಟು ಪ್ಲಾಂಟ್ 5 ಇರಬೇಕು. ಪ್ಲಾಂಟ್ ಟು ಪ್ಲಾಂಟ್ 5 ಮಾಡಿದಾಗ ಮತ್ತು ಲೈನ್ ಟು ಲೈನ್ 7 ಮಾಡಿದಾಗ ನಮ್ಗೆ ಸನ್ರೈಸ್ ಆಗಲಿ ಮತ್ತೊಂದು ಅದು ಏರ್ ಫ್ಲಕ್ಚುಯೇಷನ್ ಆಗೋದಾಗಲಿ ಈ ರೀತಿ ಎಲ್ಲ ನಮಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಬರಬೇಕಾದ್ರೆ ಈ ರೀತಿ ಎಲ್ಲ ಒಂದು ಲೈನ್ ಮಾಡ್ಕೋಬೇಕು. ಪ್ಲಾಂಟೇಶನ್ ಮಾಡುವಾಗ ಫಸ್ಟಿಗೆ ನೀವು ಯಾವ ರೀತಿ ಪ್ಲಾಂಟೇಶನ್ ಮಾಡ್ತೀರಿ, ನಾವು ಅದು ಒಂದು ಪ್ಲಾಂಟೇಶನ್ ಮಾಡಬೇಕಾದ್ರೆ ಅಗಿಗೆ ಫಂಗಿಸೈಡ ಮತ್ತಂದ್ರೆ ಒಂದು ಅಮಿನೋ ಆ್ಯಸಿಡ್ ಪಿಸ್ಟಿಮ್ ಅಂತ ಬರುತ್ತೆ. ಒಂದು ಮಹಾರಾಷ್ಟ್ರದ್ದು ಒಂದು ಲಿಕ್ವಿಡ್ ಅದು ಏನಪ್ಪ ಅಂದರೆ ಪಿಸ್ಟಿಮ್ ಬಯೋ ಆರ್ಗ್ಯಾನಿಕ್ ಕಾರ್ಬನ್ ಅದು ಒಂದು ಈ ರೀತಿ ಫಂಗಿಸೈಡ್ ಮತ್ತಂದರೆ ಇನ್ಸೆಕ್ಟಿಸೈಡ್ ಒಂದು ನೀರಲ್ಲಿ 200 ಲೀಟ್ರ್ನಾಗ ಒಂದು 1/2 kg ಫಂಗಿಸೈಡು, ಒಂದು 200 ml ಪಿಸ್ಟಿಮ್ ಅಮಿನೋ ಆ್ಯಸಿಡ್ ಮತ್ತಂದರೆ ಒಂದು ಪ್ಲಾಂಟು ಹೂಮಿಕ್ ಅದು ಒಂದು 200 ml ಇಲ್ಲ 1/2 ಲೀಟ್ರ್ ಹಾಕಿದ್ರೆ ಸಾಕು. ಆ ಪ್ಲಾಂಟೇಶನ್ ಮಾಡುವಾಗ 1 ಲೀಟ್ರ್ ನೀರಿಂದ ಇಲ್ಲ 1/2 ಲೀಟ್ರ್ ನೀರಿಂದ ನೀವು ಒಂದು ಗುಂಡಿ ಏನು ಲೈನ್ ಟು ಲೈನ್ ಮಾಡ್ಕೊಂಡಿರ್ತಿರಲ್ಲ 7/5 ಮಾಡ್ಕೊಂಡಾಗ ಆ ಗುಂಡಿ ಕೆದರಿ ಆ ಗುಂಡಿಯಲ್ಲಿ ಒಂದು ಅಗಿ ಮಾಡಬೇಕಾದ್ರೆ ಒಂದು 1/2 ಲೀಟ್ರ್ ನೀರು ಹಾಕೋದು, ಕೆಸರು ಮಾಡ್ಕೊಂಡು ಆ ಕೆಸರಿಂದ ಅಗಿ ಪ್ಲಾಂಟೇಶನ್ ಮಾಡಿದಾಗ ಯಾವ ರೀತಿ ಫಂಗಸ್ ಬರೋಂಗಿಲ್ಲ. ನೀವು ಇಲ್ಲಪ್ಪ ಒಣಮಣ್ಣಲ್ಲೇ ಬರೀ ಅದೇ ರೀತಿ ಪ್ಲಾಂಟೇಶನ್ ಮಾಡ್ಕೊತ ಹೋದ್ರಿ ಅಂದ್ರೆ ಅದು ನೀವು 100 ಪ್ಲಾಂಟೇಷನಲ್ಲಿ ಮಿನಿಮಮ್ 60 ಪ್ಲಾಂಟ್ಸ್ ಕರೆಕ್ಟಾಗಿ ಕೊಡ್ತದೆ, 40% ಲಾಸ್ ಆಗ್ತದೆ. ಹಾಗಾಗಿ ಈ ರೀತಿ ಕೆಸರು ಮಾಡಿ ಮತ್ತೊಂದ್ರೆ ಕೆಸರಲ್ಲಿ ನೀವು ನಾಟಿ ಮಾಡೋದ್ರಿಂದಾಗಿ ಮತ್ತೊಂದ್ರೆ ನೀರು ಫಂಗಿಸೈಡೆಲ್ಲ ಯೂಸ್ ಮಾಡೋದ್ರಿಂದಾಗಿ ಯಾವುದೇ ರೀತಿ ಪ್ಲಾಂಟ್ಸ್ ಫೇಲ್ ಆಗೋ ಚಾನ್ಸಸ್ ಇರಲ್ಲ. ಸುಮಾರು ಒಂದು ನಾನು ನೋಡಿದ್ರೆ ಈಗ ಏಪ್ರಿಲಲ್ಲೂ ಪ್ಲಾಂಟೇಶನ್ ಮಾಡಿದೊಂದು ನಿಮ್ಗೆ ಪ್ಲಾಟ್ ಇದೆ ನೋಡ್ಬೋದು. ಮತ್ತೊಂದ್ರೆ ಇದು ನವಂಬರಲ್ಲಿ ಜಾಸ್ತಿ ಬಿಸಿಲಲ್ಲೂ ಪ್ಲಾಂಟೇಶನ್ ಮಾಡಿದ್ದೀನಿ, ಜಾಸ್ತಿ ಮತ್ತು ಚಳಿಯಲ್ಲೂ ಪ್ಲಾಂಟೇಶನ್ ಮಾಡಿದ್ದೀನಿ. ಯಾವುದೇ ರೀತಿ ಫೇಲ್ ಆಗೋ ಚಾನ್ಸಸ್ ಇಲ್ಲ. ನಾವು ಪ್ಲ್ಯಾಂಟ್ ಯಾವ ರೀತಿ ಮಾಡ್ಬೇಕಂದ್ರೆ ಆ ಪ್ಲ್ಯಾಂಟು ನಮ್ಗೆ ಗ್ರೋತ್ ಬರ್ತ್ ಹಿಡ್ಕೊಂಡು ನಾವು ನಮ್ಮ ಮಗುವಿಗೆ ಹೆಂಗೆ ಜೋಕಿ ಮಾಡ್ತೀವಿ ಆ ರೀತಿ ಪ್ಲ್ಯಾಂಟಿಗೂ ಮಾಡ್ಬೇಕು ನಾವು. ಈಗ ನೋಡಿರಿ ನಾವು ಬಂಚ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಫಸ್ಟಿಗೆ ಪ್ಲ್ಯಾಂಟ್ ನಾವು ಹೆಲ್ದಿ ತರಬೇಕು. ಪ್ಲ್ಯಾಂಟ್ ಹೆಲ್ದಿ ತಂದಾಗ ಅದು ಯಾವ ರೀತಿ ಅದ್ರದ್ದು ಏನು ದಪ್ಪ ಏನು ಬಡ್ಡಿ ದಪ್ಪ ಇರುತ್ತಲ್ಲ ಆ ದಪ್ಪ ಬಡ್ಡಿ ಯಾವ ರೀತಿ ಬರುತ್ತೋ ಆ ಬಡ್ಡಿ ಮ್ಯಾಗೆ ನಾವು ಈ ಬಂಚ್ ಎಷ್ಟು ಬಿಡಬೇಕನ್ನೋದು ಗೊತ್ತಾಗ್ತದೆ. ನೀವು ಈಗ 42 ಮಿನಿಮಮ್ ನಿಮಗೇನಿಲ್ಲ 40 ಇಂಚಸ್ ಬಡ್ಡಿ ಪಿಂಡಾಗಿ ಬಂತಂದ್ರೆ ನಾವು 9ರಿಂದ 10 ಬಂಚ್ ಇಡ್ಬೋದು. ಡಿವೈಡೆಡ್ ಬೈ 4 ಮಾಡಿದ್ರಿ ಅಂದ್ರೆ ನಾವು 10 ಬಂಚ್ ಇಲ್ಲ ಅದಕ್ಕೆ 9 ಬಂಚ್ ಇಡ್ಬೋದು. 9 ಬಂಚ್ ಇಲ್ಲ 10 ಬಂಚ್ ಇಟ್ಟಿರಂದ್ರೆ ನೀವು 15 ಬಂಚ್ ಬರಲಿ, 15 ಬಂಚ್ ಬೇಕಾಗಿಲ್ಲ. ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡಬೇಕಾದ್ರೆ ನೀವು ಒಂದು ಬಕೆಟ್ ಸಿಸ್ಟಮ್ ಇಲ್ಲ ಅಂತ ಸಿಲಿಂಡರ್ ಸಿಸ್ಟಮ್, ಬಕೆಟ್ ಸಿಸ್ಟಮ್ ಬಂದರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗಿಲ್ಲ. ಸಿಲಿಂಡರ್ ಸಿಸ್ಟಮ್ ಬಂತಂದ್ರೆ ನಿಮ್ಗೆ ತೆಳಗಿಂದು ಈ ಮೇಗಿಂದು ತೆಳಗಿನ ತನಕ ಯಾವ ಬಂಚ್ ಬರುತ್ತೆ ಅಂತ ಅದು ಗೊತ್ತಾಗುತ್ತೆ ನಿಮ್ಗೆ. 40 ಇಂಚಸ್ ಬಂದಾಗ ನೀವು ಡಿವೈಡೆಡ್ ಬೈ 4 ಮಾಡಿದ್ರಿ ಅಂದ್ರೆ ಇಂಚಸ್ನಾಗ ಡಿವೈಡೆಡ್ ಬೈ 4 ಹೊಡಿದ್ರಿ ಅಂದ್ರೆ 10 ಬಂಚ್ ಇಡ್ಬೋದು. 10 ಬಂಚ್ ಇಟ್ಟಾಗ ಏನಾಗುತ್ತೆ ನಿಮ್ಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ 25 to 30 kg ಬಂಚ್ ಬರ್ತದೆ. ಇದಕ್ಕೆ ಅವಾಗ ರೇಟ್ ಏನು ಸಿಗ್ತದೆ ಸರ್ ನಿಮಗಂದ್ರೆ ರೇಟ್ ಮಿನಿಮಮ್ ಏನಿಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ 15ರಿಂದ 20 ರೂಪಾಯಿ ನಾರ್ಮಲ್ ಡೇಸ್ನಾಗ. ಈಗ ಎಲ್ಲ ಕಡೆ ಮಾಲ್ ಶಾರ್ಟೇಜ್ ಅದ. ಹಾಗಾಗಿ ನಿಮಗೇನು ಈಗ ಸದ್ಯ ರೇಟ್ ನನಗೆ ಎಷ್ಟು ಕೊಡಕತ್ತಾರ ಅಂದ್ರೆ 25 to 22 ರೂಪೀಸ್ ರೇಟ್ ಕೊಡಕತ್ತಾರ. ಮಿನಿಮಮ್ ಒಂದು 25 to 30 kg ನಮ್ಮದು ಆನ್ ಎವರೇಜ್ ಒಂದು ಗಿಡದಲ್ಲಿಂತ ಒಂದು 25 kg ಬರ್ತದೆ, ಒಂದು 30 kg ಬರ್ತದೆ, ಒಂದು 35 kg ಬರ್ತದೆ. ಆನ್ ಎವರೇಜ್ ನಾನು 30 kg ಬಂತಂದ್ರೆ ಒಂದು ಬಂಚ್ 600 ರೂಪೀಸ್ ನಮ್ಮ ಪ್ಲಾಂಟ್ ಅದ್ರ ಅಮೌಂಟ್ ಬರ್ತದೆ.
100 ರೂಪೀಸ್ 120 ರೂಪೀಸ್ ನೀವು ಪ್ಲಾಂಟೇಶನ್ ಖರ್ಚು ಒಂದು ಪ್ಲ್ಯಾಂಟ್ ನೀವು ನಾಟಿ ಮಾಡೋದ್ರಿಂದ ಹಾರ್ವೆಸ್ಟಿಂಗ್ ತನಕ 120 ರೂಪೀಸ್ ಅಷ್ಟೇ ಖರ್ಚು ಬರ್ತದೆ. ಆ ರೀತಿ ನೀವು ಅದು ಬೇಸಲ್ ಡೋಸ್ ಆಗಲಿ ಮತ್ತಂದ್ರೆ ಅದು ಆರ್ಗ್ಯಾನಿಕ್ ಕಾರ್ಬನ್ ಕೊಡೋದಾಗಲಿ ಮತ್ತಂದ್ರೆ ತಿಪ್ಪಿ ಗೊಬ್ಬರ ಮತ್ತಂದ್ರೆ ಟೈಮ್ ಟು ಟೈಮ್ ಸ್ಪ್ರೇ ಮಾಡೋದಾಗಲಿ ಈ ರೀತಿ ಸ್ಟಾರ್ಟಿಂಗ್ ಹಿಡ್ಕೊಂಡು ನಾ ಕೈವಿಕೆಯಲ್ಲಿಂದ ನಮ್ಮ ರಾಜ್ಯ ತೆಗ್ಗೇಳ್ ಸರ್ ಆಗಲಿ ಮತ್ತು ಈ ರೀತಿ ಎಲ್ಲ ನಾನು ಗೈಡೆನ್ಸ್ ಮಾಡಿದ್ರು. ಆ ಗೈಡೆನ್ಸ್ ಪ್ರಕಾರ ನಾನು ಮಾಡ್ಕೊತ ಬಂದೀನಿ. ಎಕ್ಸ್ಪೋರ್ಟ್ ಕ್ವಾಲಿಟಿ ಬರಬೇಕಾದ್ರೆ ಸರ್ ನಾವು ಸ್ವಲ್ಪ ಅದ್ರ ಬಗ್ಗೆ ಅವೇರ್ನೆಸ್ ತೋರಿಸ್ಕೊಂಡು ರೈತರು ಅದ್ರ ಬಗ್ಗೆ ನಾವು ಏನದ ಅದು ಎಕ್ಸ್ಪೋರ್ಟ್ ಕ್ವಾಲಿಟಿ ಬದಲಿಂದ ನಮ್ಗೆ ಎಷ್ಟು ಪ್ರಾಫಿಟ್ ಅದ ಮತ್ತು ಅದರಿಂದ ಆ ಎಕ್ಸ್ಪೋರ್ಟ್ ಕ್ವಾಲಿಟಿ ಬರಬೇಕಾದ್ರೆ ನಾವು ಏನು ಮಾಡಬೇಕು ಅದು ಸ್ವಲ್ಪ ತಿಳ್ಕೊಂಡು ಆ ರೀತಿ ಮಾಡ್ಕೊತ ಹೋದ್ರೆ ನಾವು ಯಾವುದೇ ರೀತಿ ಫಾರ್ಮರ್ಸ್ ಲಾಸ್ ಬರೋಂಗಿಲ್ಲ. ಇನ್ನೊಂದೇನಪ್ಪ ಅಂದ್ರೆ ನಾವು ಪ್ರತಿಯೊಂದು ಏನೇ ಹೆಜ್ಜೆ ಇಡಬೇಕಾದ್ರೆ ಸ್ವಲ್ಪ ಹೊಸದಾಗಿ ಮಾಡಬೇಕು. ಹೊಸದು ಮಾಡಿದಾಗೆ ಅವಾಗ ಗೊತ್ತಾಗ್ತದೆ ನಮಗೆ ಇಲ್ಲಪ್ಪ ಈ ರೀತಿ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಗ್ತದೆ ಇಲ್ಲ ಲಾಸ್ ಆಗ್ತದೆ ಗೊತ್ತಾಗ್ತದೆ. ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಯಾವ ರೀತಿ ರೇಟ್ ಕೊಡೋಕತ್ತಾರೆ ಎಕ್ಸ್ಪೋರ್ಟ್ ರೀತಿ ಯಾವ ರೀತಿ ರೇಟ್ ಬರ್ತದೆ. ಡೊಮೆಸ್ಟಿಕ್ನಾಗ ಬರೀ 10 ರೂಪಾಯಿ ರೇಟ್ ಕೊಡ್ತಾರೆ. ಎಕ್ಸ್ಪೋರ್ಟ್ಲಿ ಅಂತ ನೋಡ್ರಿ ಮಿನಿಮಮ್ ನಮಗೆ 20 ರೂಪೀಸ್ ರೇಟ್ ಕೊಡಕತ್ತಾರೆ. ಈಗ 20 to 25 ರೂಪೀಸ್ ತನಕ ರೇಟ್ ಅದ. ಅವ್ರು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಎಲ್ಲ ಲೆಸ್ ಆಗಿ ನಮ್ಗೆ 20 ರೂಪೀಸ್ ರೇಟ್ ಬರ್ತದೆ. ಲೇಬರ್ ಅವ್ರದ್ದೇ ಇರ್ತದೆ. ಕಾಸ್ಟಿಂಗ್ ಚಾರ್ಜ್ ಎಲ್ಲ ಅವ್ರು ಏನು ಮಾಡಬೇಕು ಬಾಕ್ಸ್ ಪ್ಯಾಕಿಂಗ್ ಅದು ಎಲ್ಲ ಅವ್ರದ್ದೇ. ನಾವು ಬರೀ ಎಕ್ಸ್ಪೋರ್ಟ್ ಕ್ವಾಲಿಟಿ ಯಾವ ತರಬೇಕಂತ ಅನ್ನೋದು ಯಾವ ರೀತಿ ತರಬೇಕನ್ನೋದು ಅಷ್ಟು ಒಂದು ನಿರ್ಧಾರ ಮಾಡ್ಕೊಂಡು ಫಾರ್ಮರ್ಸ್ ಬಂದೀವಂದ್ರೆ ಈ ಮಿನಿಮಮ್ ನಾವು ಫಸ್ಟ್ ಮರಿ ಹಾಕಬೇಕಾದ್ರೆ ಈ ರೀತಿ ತೆನಿ ಬಂದಿರ್ತವೆ. ತೆನಿ ಬಂದಾಗ ಇದು ತೆನಿ ಕಟ್ ಮಾಡಿದಾಗ ನಾವು ಏನು ಮಾಡಬೇಕು ಒಂದು ಲೈನ್ ಏನಿರ್ತದಪ್ಪ ಒಂದು ಕಲರ್ ದಾರ ತೊಗೋಬೇಕು. ಸುಮಾರು ಈ ರೀತಿ ಪ್ಲಾಂಟೇಶನ್ ಬಂದಾಗ ಈ ತೆನಿ ಕಟ್ ಮಾಡಬೇಕಾದಾಗ 300 500 2000 ಹಿಂಗೆ ಪ್ಲಾಂಟೇಶನ್ ಸ್ಟಾರ್ಟಿಂಗ್ ನಾವು ಮರಿ ಹಾಕಬೇಕು. ಮರಿ 9 ಮಂತ್ಸಿಗೆ ಮರಿ ಆಗ್ತದೆ. ಮರಿ ಹಾಕಿದಾಗ ನಾವು ಒಂದು ದಾರ ತೊಗೋಬೇಕು. ಕಲರ್ ದಾರ ಯಾವುದೋ ಒಂದು ರೆಡ್ ಕಲರ್ ಒಂದು ಪಿಂಕ್ ಕಲರ್ ಒಂದು ಪರ್ಪಲ್ ಆಗಲಿ ಯಾವುದೇ ಒಂದು ಎನಿವನ್ ಆ ಕಲರ್ ದಾರ ತೊಗೊಂಡು ಇದು ಕಟ್ ಮಾಡಿಬಿಟ್ಟು ಇದು ತೆನಿ ಕಟ್ಟಿದ್ರೆ ಅಂದರೆ ಬೀಳೋ ಚಾನ್ಸಸ್ ಇರೋಂಗಿಲ್ಲ. ಇವೆಷ್ಟೇ ವೇಟ್ ಬರಲಿ ಅದು 50 kg ಬರಲಿ 25 to 50 kg ಎಷ್ಟೇ ಬರಲಿ ಈ ಗಿಡ ಬೀಳೋ ಚಾನ್ಸಸ್ ಇರೋಂಗಿಲ್ಲ. ಮತ್ತೊಂದೇನಪ್ಪ ನಾವು ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ನಾವು ಎಲ್ಲೇ ಕುರ್ಚಿ ಹಾಕೊಂಡು ಕೂತು ನಾವು ಅವನಿಗೆ ಏನು ಕಟಿಂಗ್ ಮಾಡೋ ಇರ್ತಾನಲ್ಲ ಅವನಿಗೆ ನಾವು ಇಲ್ಲಪ್ಪ ಇವತ್ತಿನ ಡೇ ನಾವು ಫಸ್ಟ್ ಡೇ ಏನು ಮಾಡಿರ್ತೀವಿ ರೆಡ್ ಕಲರ್ ದಾರ ಕಟ್ಕೊಂಡಿವಿ ಅಂದರೆ ಆ ರೆಡ್ ಕಲರ್ ದಾರದ ಬಗ್ಗೆ ಹೇಳಬೇಕು. ರೆಡ್ ಕಲರ್ ದಾರದ ಬಗ್ಗೆ ಇಲ್ಲಪ್ಪ ನಂದು ಇವತ್ತು 1500 ಕಟಿಂಗ್ ಸಲಕ್ಕೆ ರೆಡ್ ಕಲರ್ ದಾರ ಅದಾವ ಅದು ಅಷ್ಟೇ ಕಟ್ ಮಾಡು ಅಂದಾಗ ಏನಾಗ್ಬಿಟ್ಟು ಅದು ನಾವು ಕರೆಕ್ಟಾಗಿ ಕಾಯಿ ಏನು ತುಂಬ್ಕೊಂಡಿರ್ತದಲ್ಲ ಆ ತುಂಬ್ಕೊಂಡಿದಾಗ ಅಷ್ಟೇ ಕಾಯಿ ಕಟಿಂಗ್ ಮಾಡೋಕ್ಕಾಗ್ತದೆ. ಆವಾಗ ನಮಗೆ ವೇಟ್ ಸಿಗ್ತದೆ. ಆ ವೇಟ್ ಸಿಗ್ತಂದ್ರೆ ನಮಗೆ ಪ್ರಾಫಿಟ್. ಈಗ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಬಂದಾಗ ಅದು ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕಪ್ಪ ಮಾರ್ಕೆಟಿಂಗ್ ನೋಡಿರಿ ನಮ್ಮ ಲೋಕಲ್ ಈ ಕರ್ನಾಟಕದಲ್ಲೇ ಇನ್ನು ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ಇಲ್ಲಿ ಯಾವುದೂ ಇಲ್ಲ. ಬಟ್ ಪಕ್ಕದ ಸ್ಟೇಟ್ ಮಹಾರಾಷ್ಟ್ರದಲ್ಲಿ ಏನು ಅಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗುತ್ತೆ. ಅಲ್ಲಿ ಆ ಎಕ್ಸ್ಪೋರ್ಟ್ ಕ್ವಾಲಿಟಿದವ್ರಿಗೆ ನಾವು ಅಲ್ಲಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡೀನಿ. ಈಗ ಸದ್ಯಕ್ಕೆ ನನ್ನ ಬೆಲೆಗೆ ಬಂದು 22 ರೂಪೀಸ್ ರೇಟ್ ಕೊಟ್ಟು ತೊಗೋಗತ್ತಾರ. ಯಾವ ರೀತಿ ಪ್ಯಾಕಿಂಗ್ ಪ್ರೊಸೆಸ್ ಅದ ಅದನ್ನು ನಮ್ಗೆ ಇಲ್ಲೇ ನೋಡ್ಬೋದು. 1 ಎಕರೆಯಲ್ಲಿ 1 ಎಕರೆ ನಾವು 7/5 ಪ್ಲಾಂಟೇಶನ್ ಮಾಡಿದ್ರೆ 1250 ಪ್ಲಾಂಟೇಶನ್ ಕೊಡ್ತವೆ. ಆ ಪ್ಲಾಂಟೇಶನ್ಗೆ ನಾವು ಯಾವ ರೀತಿ ಪ್ಲಾಂಟೇಶನ್ ಮಾಡಬೇಕು ಮತ್ತಂದರೆ ಯಾವುದು ಡಿಸ್ಟೆನ್ಸ್ ಎಷ್ಟು ಇಡಬೇಕು ಅನ್ನೋದು 7/5 ಮಾಡೋದ್ರಿಂದಾಗಿ ನಮಗೆ ಏರ್ ಫಿಲ್ಟ್ರೇಷನ್ ಅದೆಲ್ಲ ಗೊತ್ತಾಗಿತ್ತು. ಇನ್ನೊಂದೇನಪ್ಪ ಅಂದ್ರೆ ನಾವು ಆ ಪ್ಲಾಂಟೇಶನ್ ಮಾಡೋದಾಗಲಿ ಮತ್ತಂದ್ರೆ ಅದ್ರದ್ದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೀವಿ ಅಂದ್ರೆ ಅದ್ರ ಕಾಯಿ ಲೆಂತ್ ಆಗಲಿ ಮತ್ತಂದ್ರೆ ದಪ್ಪ ಆಗೋದು ಈ ರೀತಿ ಎಲ್ಲ ಸೈಜಸ್ ಬರುತ್ತೆ. ಮೇಂಟೆನೆನ್ಸ್ ಮಿನಿಮಮ್ ನನಗೆ ಏನಿಲ್ಲ ಒಂದು ಪ್ಲಾಂಟಿಗೆ 100 ರೂಪೀಸ್ ಎಕ್ಸ್ಪೆಂಡಿಚರ್ ಬರ್ತದೆ. 1,10,000 1,10,000 1,20,000 ತನಕ ನಂದು ಖರ್ಚಾಗುತ್ತೆ ಒಂದು ಪ್ಲಾಂಟಿಗೆ ಒಂದು ಎಕರೆಗೆ. ಆ 1 ಎಕರೆಗೆ 1,10,000 ಖರ್ಚಾಗೋದ್ರಿಂದಾಗಿ ನನಗೆ ಅದ್ರ ನೆಕ್ಸ್ಟ್ ಈಲ್ಡ್ ಎಷ್ಟಪ್ಪ ಅಂದರೆ 1,00,000 ಒಂದು ಗಿಡಕ್ಕೆ 120 ರೂಪಾಯಿ ಖರ್ಚಾಗೋದವಾಗ ಅದು ಪ್ರಾಫಿಟ್ ಎಷ್ಟಪ್ಪ ಅಂದರೆ ಮಿನಿಮಮ್ 20 ರೂಪೀಸ್ ರೇಟ್ ಸಿಕ್ತಂದ್ರೆ 600 ರೂಪೀಸ್ ಆಯಿತು. 30 kg ಒಂದು ಪ್ಲಾಂಟ್ 30 kg ಆದಾಗ 600 ರೂಪೀಸ್ ಪ್ಲಾಂಟ್ ಅದ್ರ ಪ್ರಾಫಿಟ್ ಸಿಗ್ತದೆ. ಮೈನಸ್ ಅದರಲ್ಲಿ 120 ರೂಪೀಸ್ ನಾವು ಎಕ್ಸ್ಪೆಂಡಿಚರ್ ಮಾಡಿದ್ವಿ. 580 ರೂಪೀಸ್ ನಮ್ಮ ಪ್ರಾಫಿಟ್ 480 ರೂಪೀಸ್ ನಮ್ಮ ಪ್ರಾಫಿಟ್. ಈ ರೀತಿ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡೋದ್ರಿಂದ ಪ್ರಾಫಿಟಲ್ಲಿ ಆರಾಮಾಗಿ ನಾವು ಸರ್ವೆ ಆಗ್ಬೋದು. ಮತ್ತು ಇನ್ನೊಂದೇನಪ್ಪ ಮೇಂಟೆನೆನ್ಸ್ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಬೇಕಂದ್ರೆ ನಾವು ಪ್ಲಾಂಟೇಶನ್ ಅದು ಅಗಿ ನಾಟಿ ಮಾಡೋವಾಗ ಹಿಡ್ಕೊಂಡು ಫಂಗಿಸೈಡು ಮತ್ತು ಸಿಗಾಟೋ ಪ್ರಾಬ್ಲಮ್ ಬರುತ್ತದೆ. ಸಿಗಾಟೋ ಪ್ರಾಬ್ಲಮ್ ಇದು ಮಾಡಬೇಕಾದ್ರೆ ಅದಕ್ಕೆ ಕ್ಲೋರೋಪ್ಯಾರಿಪಾಸು ಮತ್ತಂದರೆ ಯಾವುದೇ ಫಂಗಿಸೈಡು ಇನ್ಸೆಕ್ಟಿಸೈಡ್ ಈ ಥರ ರೀತಿ ಸ್ಪ್ರೇ ಮಾಡ್ಕೋಬೇಕು. ಹುಮಿಕ್ ಆ್ಯಸಿಡ್ ಬಿಡಬೇಕು, ಅಮಿನೋ ಆ್ಯಸಿಡ್ ಬಿಡಬೇಕು, ಮತ್ತಂದ್ರೆ 19 ಮತ್ತು 1261 13,045 ಅಂದರೆ NPK ರೇಷಿಯೋ ಅದು ಒಂದು ಬನಾನ ರೇಷಿಯೋ ಇದೆ. ಆ ರೇಷಿಯೋ ಪ್ರಕಾರ ಬಿಟ್ಕೊಂತ ಹೋದ್ರೆ ಕರೆಕ್ಟಾಗಿ ನಾವು ಬ್ಯಾಲೆನ್ಸ್ ಮಾಡ್ಬೋದು. ಬನಾನ ಈ ಎಲ್ಲರೂ ಬರೀ ಶುಗರ್ ಕ್ಯಾನು ಅದು ಇದು ಮಾಡ್ತಾಯಿದ್ದಾರೆ. ಬನಾನಲ್ಲಿ ಸಿಕ್ಕಾಪಟ್ಟೆ ಪ್ರಾಫಿಟ್ನೂ ಅಷ್ಟೇ ಅದ. ಮತ್ತಂದ್ರೆ ನೀವು ರೈಟ್ ಟೈಮ್ ಮಾಡಿದ್ರಿ ಅಂದ್ರೆ
ನಾವು 12 ಮಂತ್ಸ್ ಬಾಳೆ ಏನು ಮಾಡ್ತಾರೆ, ಇಲ್ಲ ಬಾಳೆ ನೀರನ್ನು ನಿಂದಿರಿಸ್ಬೇಕು ಊರನ್ನು ನಿಂದಿರ್ಸ್ತಂತಾರೆ, ಅದು ತಪ್ಪು ಕಲ್ಪನೆ. ನಮ್ಗೆ ಭೂಮಿ ಎಷ್ಟು ನಮ್ಗೆ ನೀರು ಎಷ್ಟು ಬೇಕಂದ್ರೆ ಒಂದು ಬಾಳೆ ಗಿಡಕ್ಕೆ ಪರ್ ಡೇ ಮಿನಿಮಮ್ ಏನಿಲ್ಲ ಅಂದರೂ ಸ್ಟಾರ್ಟಿಂಗ್ ಹಿಡ್ಕೊಂಡು ಎಂಡ್ ತನಕ 1 ಲೀಟ್ರಿಂದ 16 ಲೀಟ್ರ್ ತನಕ ಕೊಡಬೇಕಾಗ್ತದೆ. 16 ಲೀಟ್ರ್ ನಮ್ಗೆ ಯಾವಾಗಪ್ಪ ಅಂದ್ರೆ ಪರ್ ಡೇ ನೀವು ಅಲ್ಲಿ ಹಿಡ್ಕೊಂಡು ಒಂದು ಹಾರ್ವೆಸ್ಟಿಂಗ್ ತನಕ ಬರೀ ಒಂದು ಗಿಡಕ್ಕೆ ಪರ್ ಡೇ 5 ಲೀಟ್ರ್ ಕೊಟ್ಟಂಗೆ ಆಗ್ತದೆ ಹಾರ್ವೆಸ್ಟಿಂಗ್ ತನಕ. ಅದೇ ರೀತಿ ನಾವು ನೀರಿನ ರೇಷೋ ಜಾಸ್ತಿ ಅಪ್ಸ್ ಆ್ಯಂಡ್ ಡೌನ್ ಮಾಡಬಾರ್ದು. ಎವ್ರಿ ಡೇ ನೀವು ಇವತ್ತು 1 ಲೀಟ್ರ್ ಕೊಡತ್ತೀರಿ, ನೆಕ್ಸ್ಟ್ 1 ಮಂತ್ ಆದ ಕೂಡಲೇ 1.5 ಲೀಟ್ರ್, ಆಮ್ಯಾಗ 2 ಲೀಟ್ರ್, ಆಮ್ಯಾಗ 2.5 ಲೀಟ್ರ್, ಹಿಂಗೆ ಮಾಡ್ಕೊತ ಲಾಸ್ಟಿಗೆ ಕಟಿಂಗ್ ಬರೋ ತನಕ 16 ಲೀಟ್ರ್ ಬೇಕಾಗ್ತದೆ ಪರ್ ಅವರ್ ಒಂದು ಪ್ಲಾಂಟೇಶನ್ಗೆ. ಆ ರೀತಿ ಕೊಡ್ಕೊತ ಹೋದ್ರೆ ಬಟ್ ಡಬಲ್ ಲೆಟ್ರಲ್ಲಿ ಹೇಳ್ಕೋಬೇಕು. ಒಂದು ರೈಟ್ ಸೈಡ್ ಒಂದು ಲೆಫ್ಟ್ ಸೈಡ್ ಎರಡು ಕಡೆ ಡಬಲ್ ಲೆಟ್ರಲ್ಲಿ ಹಾಕೊಂಡ್ರೆ ಅಂದ್ರೆ ನೀವು ಫರ್ಟಿಗೇಷನ್ ಕೊಡೋಕೆ ಈಸಿ ಆಗ್ತದೆ. ಇನ್ನೊಂದೇನಪ್ಪ ಅಂದ್ರೆ ನೀವು ಯಾವುದೇ ರೀತಿ ಬ್ಲಾಕೇಜ್ ಇದ್ದು ಅಂದ್ರೂ ಒಂದು ಡ್ರಿಪ್ ಬ್ಲಾಕ್ ಆಗಿದ್ದು ನೆಕ್ಸ್ಟ್ ಡ್ರಿಪ್ಪಿಂದ ಅದಕ್ಕೆ ನೀರು ಕರೆಕ್ಟಾಗಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಸಿಗ್ತದೆ. ಯಾವುದೇ ರೀತಿ ಫಂಗಸ್ ಆಗಲಿ ಮತ್ತಂದ್ರೆ ಇದು ಏನಂತೀರ ನೀವು ಈಗ ಗೊನೆಗಳಿಗೆ ಸ್ಪ್ರೇ ಮಾಡೋದಾಗಲಿ ಈ ರೀತಿ ಎಲ್ಲ ಅದ್ರದ್ದು ಇದು ಇರ್ತದೆ. ಆ ರೀತಿ ಮಾಡ್ಕೊತ ಹೋದ್ರಿ ಅಂದ್ರೆ ಯಾವುದೇ ಇದು ಏನೂ ಪ್ರಾಬ್ಲಮ್ಸ್ ಆಗಂಗಿಲ್ಲ. ಮಾರ್ಕೆಟಿಂಗ್ ನೋಡಿ ಸರ್, ಈಗ ಪ್ರೆಸೆಂಟ್ ಮಾರ್ಕೆಟಿಂಗ್ ಇವತ್ತಿನ ಸದ್ಯಕ್ಕೆ ರೇಟ 25 ರೂಪೀಸ್ ರೇಟ್ ನಡೆದು. ಮತ್ತು ನಮ್ಗೆ ಅದ್ರ ಖರ್ಚು ವೆಚ್ಚಗಳೆಲ್ಲ ತೆಗೆದು 20 ರೂಪೀಸ್ ಅಂತೂ ಫಿಕ್ಸ್ ನಮ್ಗೆ ರೇಟ್ ಸಿಗ್ತದೆ. ನಮಗೇನು ಖರ್ಚು ವೆಚ್ಚ ಇಲ್ಲ, ಬಟ್ ಅವರು ಲೇಬರ್ ಅವರೇ ಮತ್ತಂದ್ರೆ ಪ್ಯಾಕಿಂಗ್ ಪ್ರೊಸೆಸ್ ಅವ್ರದ್ದೇ ಎಲ್ಲ ರೀತಿ. ಎಕ್ಸ್ಪೋರ್ಟ್ ಕ್ವಾಲಿಟಿ ಬಂದಾಗ ನಮ್ಗೆ ಏನೂ ಹೆಡ್ಯಾಕ್ ಅನ್ನೋದು ಫಾರ್ಮರ್ಸ್ಗೆ ಏನೂ ಹೆಡ್ಯಾಕ್ ಇರೋಂಗಿಲ್ಲ. ಯಾಕಂದ್ರೆ ನಾವು ಅವು ಲೇಬರ್ಸ್ ಅವ್ರದ್ದೇ ಇರ್ತದೆ ಮತ್ತು ಇದು ಎಲ್ಲ ಏನು ಪ್ಯಾಕಿಂಗ್ ಪ್ರೊಸೆಸ್ ಅವ್ರದ್ದೇ ಇರ್ತದೆ, ಎಲ್ಲ ಅವ್ರದ್ದೇ ಇರ್ತದೆ. ಹಾಗಾಗಿ ನಾವು ಏನು ಮಾಡ್ಬೋದು, ಈಗ ನಾವು ಕಟಿಂಗ್ ಮಾಡೋದು ಅಷ್ಟೇ ನಮ್ಮ ಕೆಲಸ. ಕಟಿಂಗ್ ಮಾಡಿ ಕೊಡೋಂಥ ಒಂದು ಲೇಬರ್ ನಾವು ಕೊಟ್ಟಿವಿ ಅಂದ್ರೆ ಒಯ್ದು ಅಲ್ಲಿ ಪ್ಯಾಕಿಂಗ್ ಮಾಡೋದಾಗಲಿ, ಅದ್ರ ಪ್ರೊಸೆಸ್ ಅದು ಯಾವ ರೀತಿ ಅದು ಕ್ಲೀನಿಂಗ್ ಮಾಡೋದಾಗಲಿ ಮತ್ತು ಅದ್ರದಕ್ಕೆ ಯಾವ ರೀತಿ ಫಂಗಸ್ ಬರಲಾರ್ದಂಗೆ ಪ್ಯಾಕಿಂಗ್ ಮಾಡ್ತಾರೆ. ಅವ್ರು ಕ್ಲೀನ್ ಮಾಡಿ ಕರೆಕ್ಟಾಗಿ ಒಂದು ಪ್ಯಾಕ್ ಮಾಡಿ ಅದ್ರೆಲ್ಲ ಏರಿಗೀರಿ ತೆಗೆದುಬಿಟ್ಟು ಪ್ಯಾಕಿಂಗ್ ಮಾಡ್ತಾರೆ. ಆ ರೀತಿ ಎಕ್ಸ್ಪೋರ್ಟ್ ಇದು ಎಲ್ಲಿ ನಡೆದಪ್ಪ ಅಂದ್ರೆ ನನ್ನ ಪ್ಲಾಟಿಂದ ಫಸ್ಟ್ ಟೈಮ್ ಇಲ್ಲಿ ಗುಲ್ಬರ್ಗ ಡಿಸ್ಟಿಕ್ ಆಳಂದ ತಾಲೂಕದಿಂದ ಇರಾನ್ಗೆ ನಡೆದು ಇದು ಇದು ಬನಾನ. ಹಂಗೆ ಆ ರೀತಿ ಎಲ್ಲ ನಾವು ಸುತ್ತಮುತ್ತ ನಮ್ಮ ರೈತರು ಎಲ್ಲರೂ ಅದೇ ರೀತಿ ಒಂದು ಈಲ್ಡ್ ತೆಗೆದು ಈ ರೀತಿ ಮಾಡಿದ್ರಂದ್ರೆ ಸಿಕ್ಕಾಪಟ್ಟೆ ಪ್ರಾಫಿಟ್ ಮಾಡ್ಕೋಬೋದು. ಮತ್ತೊಂದು ಪ್ರಾಫಿಟ್ ಅನ್ನೋಕ್ಕಿಂತ ನಾವು ಫಾರ್ಮರ್ಸ್ ಈಗ ಕೂಲಾಗಿ ಸಮಾಧಾನಾಗಿ ಹ್ಯಾಂಡಲ್ ಮಾಡ್ಕೊಂಡ್ರೆ ಎಲ್ಲ ರೀತಿ ಎಲ್ಲ ಇದ್ರದಾಗ ಪ್ರಾಫಿಟ್ ತೊಗೋಬೋದು. ಎಕ್ಸ್ಪೋರ್ಟ್ ಕ್ವಾಲಿಟಿ ನಾವು ತಂದೀವಂದ್ರೆ ನೋಡಿ ಸರ್, ಮಿನಿಮಮ್ ಏನಿಲ್ಲ ಅಂದ್ರೂ ಎಕ್ಸ್ಪೋರ್ಟ್ ಕ್ವಾಲಿಟಿ ತರಬೇಕಾದ್ರೆ ನಾವು ಎಷ್ಟು ಖರ್ಚು ಬರ್ತದೆ ಅಂದ್ರೆ ಒಂದು ಪ್ಲಾಂಟಿಗೆ 100 to 120 ರೂಪೀಸ್ ಖರ್ಚು ಬರ್ತದೆ. ಆ ಖರ್ಚು ನಮ್ಗೆ ನೋಡಿರಿ 1250 ಪ್ಲಾಂಟೇಶನ್ ಒಂದು ಅಂದಾಜು ಲೆಕ್ಕ ಹೇಳ್ತೀನಿ ನಿಮ್ಗೆ. 1250 ಪ್ಲಾಂಟೇಶನ್ 1250 ಪ್ಲಾಂಟೇಶನ್ಯಾಗ ಎಷ್ಟು ಖರ್ಚು ಮಾಡಿದೆವಪ್ಪ ಅಂದ್ರೆ 120 ರೂಪೀಸ್ ಪ್ಲಾಂಟೇಶನ್ ಖರ್ಚು ಮಾಡಿದೆವು. ಮಿನಿಮಮ್ 1.5 ಲಕ್ಷ ರೂಪಾಯಿ ಖರ್ಚು ಮಾಡ್ತೀವಿ. ಒಂದು ಪ್ಲಾಂಟ್ ಇದು ಬಂಚ್ ಎಷ್ಟು ವೇಟ್ ಆಗುತ್ತಪ್ಪ ಅಂದ್ರೆ 30 kg, 25 to 30 kg 30 kg ಹಿಡ್ಕೊಳ್ಳೋಣ. 30 kg ಅಂದ್ರೆ 35 kgನೂ ಬರ್ತದೆ. 30 kg ಒಂದು ಪ್ರೊಸೆಸ್ ಕಟ್ ಮಾಡಿದ ಬಳಿಕ ನಮ್ಗೆ ಅದು ವೇಸ್ಟೇಜ್ ಆಗಲಿ ಅದ್ರದ್ದು ಇದ್ರಾಗಲಿ ಎಲ್ಲ ತೆಗೆದುಬಿಟ್ಟು 30 kg ಬಂದಾಗ ಒಂದು kgಗೆ 20 ರೂಪೀಸ್ ಎಕ್ಸ್ಪೋರ್ಟ್ ಕ್ವಾಲಿಟಿ ರೇಟ್. ಎಕ್ಸ್ಪೋರ್ಟ್ ಕ್ವಾಲಿಟಿ 1 kgಗೆ 20 ರೂಪೀಸ್ ಕೊಟ್ಟಾಗ 30 kgಗೆ 750 ರೂಪೀಸ್ ಆಗ್ತದೆ. 750 ರೂಪೀಸ್ನಾಗ ಟೋಟಲಿ ಇಂಟು 1250 ಪ್ಲಾಂಟೇಶನ್ಗೆ 7,50,000 ರೂಪೀಸ್ ಆಗ್ತದೆ. ನಾವು 1.5 ಲಕ್ಷ ಖರ್ಚು ತೆಗೆದ್ರೂ ಒಂದು ಎಕರೆಗೆ 6 ಲಕ್ಷ ಆದಾಯ ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡಿದ್ರೆ. ಈ ರೀತಿ ಆದಾಯದ. ಮತ್ತೊಂದೇನಪ್ಪ ಅಂದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಮಾಡಬೇಕಾದ್ರೆ ಅವ್ರ ಪ್ರೊಸೆಸ್ ಏನದಪ್ಪ ಅಂದ್ರೆ ಕಟಿಂಗ್ ಮಾಡೋದಾಗಲಿ ಅವ್ರು ಬಂಚ್ ಲಾಸ್ ಮಾಡೋದಾಗಲಿ ಏನೂ ಮಾಡೋಂಗಿಲ್ಲ. ಈ ರೀತಿ ಎಕ್ಸ್ಟ್ರಾ ಬಂಚ್ ಬಿಡಬಾರ್ದು. ಎಕ್ಸ್ಟ್ರಾ ಬಂಚ್ ಬಿಟ್ಟಾಗ ಏನಾಗ್ತದೆ ಅದ್ರ ಸೈಜ್ ಕಮ್ಮಿ ಆಗ್ತದೆ. ನಮಗೆ ಮಿನಿಮಮ್ 6.9 ಇಂಚಸ್ ಹಿಡ್ಕೊಂಡು 9 ಇಂಚಸ್ ತನಕ ಬಂದಾಗ ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗ್ತದೆ. ಯಾವುದೇ ರೀತಿ ಅದ್ರ ಮೇಲೆ ಫಂಗಸ್ ಬರೋದಾಗಲಿ, ಯಾವುದೇ ರೀತಿ ತ್ರಿಪ್ಸ್ ಬರಬಾರ್ದು, ಯಾವುದೇ ರೀತಿ ಸ್ಕ್ರ್ಯಾಚಸ್ ಬೀಳಬಾರ್ದು ಅಂದಾಗ ಆ ಬನಾನ ಮಾತ್ರ ಎಕ್ಸ್ಪೋರ್ಟ್ ಕ್ವಾಲಿಟಿ ಆಗ್ತದೆ. ಇಲ್ಲಿಂದ ತೊಗೊಂಡೋಗ್ಬಿಟ್ಟು ಅವ್ರು ಯಾವ ರೀತಿ ಪ್ರೊಸೆಸ್ ಮಾಡ್ತಾರೆ ಅನ್ನೋದು ನೋಡ್ಬೋದು ನೀವು. ಕಟ್ಟಿಂಗ್ ಮಾಡೋದಾಗಲಿ, ಅದ್ರ ಫಂಗಿಸೈಡ್ ಹಾಕೊಂಡು ಕ್ಲೀನ್ ಮಾಡೋದಾಗಲಿ, ಮತ್ತು ಅದ್ರದ್ದು ಒಂದು ಸ್ಯಾಚೆಟ್ ಇದು ಮಾಡ್ಕೊಂಡು ಹಾಕಿ ಅದು ಏರ್ ತೆಗೆದು ಪ್ಯಾಕೆಟ್ ಮಾಡೋದಾಗಲಿ ಎಲ್ಲ ಇಲ್ಲದ ಅದು ನೋಡ್ಬೋದು. ಮತ್ತೊಂದು ಏನಪ್ಪ ಅಂದ್ರೆ ನಮ್ಮ ನೆಕ್ಸ್ಟ್ ಪೀಕ್ ಮಿನಿಮಮ್ 7 ನಾ ಯಾಕೆ ನಿಮ್ಗೆ ಹೇಳಿದೆ ಎಕ್ಸ್ಪೋರ್ಟ್ ಕ್ವಾಲಿಟಿ 7/5 ಪ್ಲಾಂಟೇಶನ್ ಮಾಡಬೇಕಂದಾಗ ನೆಕ್ಸ್ಟ್ ಪೀಕ್ ಮಿನಿಮಮ್ 3 ಇಯರ್ಸ್ ನಾವು ಒಂದು ಸಾರಿ ಪ್ಲಾಂಟೇಶನ್ ಮಾಡಿದೆವು ಅಂದ್ರೆ ಮಿನಿಮಮ್ 3 ಇಯರ್ಸ್ ನಾವು ಅದ್ರ ಪ್ರಾಫಿಟ್ ತೊಗೋಬೋದು. ಯಾಕಂದ್ರೆ ಈಗ ನೋಡಿದ್ರೆ ನೀವು
ಒಂದು ಯಾವ ಬಂಚ್ ಇಟ್ಟು ನಾವು ಯಾವ್ದು ಹೆಲ್ದಿ ಇರೋದು ಇದು ಅದ್ರ ಮರಿ ಅದಲ್ಲ ಬಾಳೆ ಗಿಡದ ಮರಿ, ಆ ಮರಿ ಮಾತ್ರ ಬಿಡಬೇಕು. ಮಿಕ್ಕಿದೆಲ್ಲ ಅದರಲ್ಲಿ ಏನಿರ್ತದೆ ಒಂದು ಕತ್ತಿಕಂದು ಒಂದು ಇದ್ರ ಕಂದು ಅಂತಂದು ಇರ್ತದೆ. ಆ ಶುಗರ್ ಲೆವೆಲ್ ಇದು ಜಾಸ್ತಿ ಇದ್ದಿರೋದು ಆ ಬಂಚ್ ಮಾತ್ರ ಬಿಡಬೇಕು ನಾವು. ಆ ಮರಿ ಬಿಟ್ಟಾಗ ನೆಕ್ಸ್ಟ್ ಇದಕ್ಕಿಂತ ಜಾಸ್ತಿ ಇಲ್ಡ್ ಬರ್ತದೆ. ಆ ರೀತಿ ಅದಕ್ಕೆ ಮುಂದೆ ಅದೇ ಇದು ಫಸ್ಟ್ ಸ್ಟಾರ್ಟಿಂಗ್ ಒಂದು ಹಿಡ್ಕೊಂಡು ಏನಿದು ಬೇಸಲ್ ಡೋಸ್ ಆಗಲಿ ಕೊಡೋದಾಗಲಿ, ಮತ್ತೊಂದರೆ 19 ಆಗಲಿ 1261, ಮತ್ತೊಂದರೆ 13045 ಈ ರೀತಿ ಕೊಡೋದ್ರಲ್ಲಿಂದಾಗ ಏನಾಗ್ತದೆ ಮತ್ತು ಅದು ಹೆಲ್ದಿ ಕ್ರಾಪ್ ಆಗಿ ಮತ್ತು ನಿಮಗೆ ವಿತೌಟ್ ಮತ್ತು ಮೇಂಟೆನೆನ್ಸ್ ಇರಲಾರ್ದೇ ಆ ನೆಕ್ಸ್ಟ್ ಪೀಕ್ನು ತೊಗೋಬೋದು. ಮಿನಿಮಮ್ 3 ಇಯರ್ಸ್ ಈ ಬನಾನಾ 7/5 ಮಾಡೋದ್ರಿಂದ ಮಿನಿಮಮ್ 3 ಇಯರ್ಸ್ ನಾವು ಅದರಿಂದ ಪ್ರಾಫಿಟ್ ತೊಗೋಬೋದು. ಈಗ ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಯಾಕೆ ಮಾಡಬೇಕು ಅಂತಂದ್ರೆ ರೈತರೇ, ನಾವು ಎಕ್ಸ್ಪೋರ್ಟ್ ಕ್ವಾಲಿಟಿ ಬಂದಾಗ ಯಾವುದೇ ಮಿಡ್ಲ್ ಮ್ಯಾನ್, ಈಗ ನೀವು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಇದು ಒಂದು MSB ಕಾಯ್ದೆ ಕಾನೂನು ಕರೆಕ್ಟಾಗಿ ತರಬೇಕು. ಅಂದಾಗ ನಮ್ಮ ರೈತರು ಇದರಿಂದ ಪ್ರಾಫಿಟ್ ತೊಗೋತಾರೆ. ಈಗ ನಮ್ಮ ಪ್ರೆಸೆಂಟಾಗಿ ಲಾಸ್ಟ್ ಇಯರ್ ಸಿಕ್ಕಾಪಟ್ಟೆ ಲಾಸ್ ಆಗಿನ. ಈಗ ಸದ್ಯಕ್ಕೆ ಪಕ್ಕದ ಊರು ಮಹಾರಾಷ್ಟ್ರ ಟೆಂಬೂರಿನ ಹತ್ರ ಹೋಗಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಲ್ಲಿಂದೆಲ್ಲ ಬನಾನ ಎಕ್ಸ್ಪೋರ್ಟ್ ಆಗ್ತಿತ್ತು. ಅಲ್ಲಿ ಹೋಗಿ ಎಲ್ಲ ನಾನು ಡೀಟೇಲಾಗಿ ತೊಗೊಂಡು ಎಕ್ಸ್ಪೋರ್ಟ್ದವ್ರಿಗೆ ನಾನು ಭೇಟಿಯಾಗಿ, ಸರ್ ನನ್ನ ಕಡೆ ಈ ರೀತಿ ಬನಾನ ಪ್ಲಾಂಟೇಷನ್ ಮಾಡ್ತೀನಿ, ಮುಂದೆ ನಮ್ಮ ಕಡೆಯಿಂದ ಬಂದು ಒಯ್ಬೋದಾತಂತ ಕೇಳಿ ಅವರಿಗೆಲ್ಲ ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ನಾ ಎಕ್ಸ್ಪೋರ್ಟ್ ಕ್ವಾಲಿಟಿ ಬನಾನ ತೊಗೊಂಡು ಬಂದೆ. ಆ ಎಕ್ಸ್ಪೋರ್ಟ್ ಕ್ವಾಲಿಟಿ ಈಗ ಸದ್ಯಕ್ಕೆ ಪ್ರೆಸೆಂಟ್ ಅಲ್ಲಿ ಮಹಾರಾಷ್ಟ್ರದಲ್ಲಿ 27 to 28 ರೂಪೀಸ್ ಎಕ್ಸ್ಪೋರ್ಟ್ ಕ್ವಾಲಿಟಿ ನಡೆದು. ನನ್ನ ಕಡೆ ಅವರೆಲ್ಲ ಇಲ್ಲಿಂದ ಮಿನಿಮಮ್ 180 ಕಿಲೋಮೀಟರ್ಸ್ ಆಗ್ತದೆ. ಅವರು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗಲಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು 22 ರೂಪೀಸ್ 20 to 22 ರೂಪೀಸ್ ತನಕ ನಂಗೆ ರೇಟ್ ಕೊಡಕತ್ತಾರೆ. ಅಪ್ಸ್ ಆ್ಯಂಡ್ ಡೌನ್ ಆಗ್ತದೆ ರೇಟ್. ಬಟ್ ಮಿಡ್ಲ್ ಮ್ಯಾನ್ ಇರೋದ್ರಲ್ಲಿಂತಾಗಿ ಏನಾಗತ್ತದ, ಈಗ ಸದ್ಯಕ್ಕೆ ನಾನು ಪಕ್ಕದವರು ಅಕ್ಕಲ್ಕೋಟಲ್ಲಿ ಏಜೆಂಟ್ರಲ್ಲಿ ದಲಾಲರು, ಆ ದಲಾಲ್ರು ಏನೂ ಏನೂ ಅವ್ರದ್ದು ಏನು ಖರ್ಚು ಏನೂ ಮಾಡೋಂಗಿಲ್ಲ. ನಡ್ಬರ್ಕ್ ಮಿಡ್ಲ್ ಮ್ಯಾನ್ ಆಗಿ ಏನು ಮಾಡಕತ್ತಾರೆ ಅವರು 22 ರೂಪೀಸ್ ರೇಟ್ ಸಿಗೋದು. ಇಲ್ಲಿ ಬಂದು ಫಾರ್ಮರ್ಸ್ಗೆ ಏನು ಮಾಡ್ತಾರೆ, 16 ರೂಪಾಯಿ ಕೊಡು, 9 ರೂಪಾಯಿ ಕೊಡು, 10 ರೂಪಾಯಿ ಕೊಡು ಅಂತ ರೇಟ್ ತೊಗೋದು. ನೀವು ಡೈರೆಕ್ಟ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಎಲ್ಲ ರೈತರ ಒಂದು ಯೂನಿಟಿ ಆಗಿ ಒಂದು ಒಗ್ಗಟ್ಟಾಗಿ ಬೆಳೆದಿರಂದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟಿದವ್ರು ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ. ನೀವೇ ಫಿಕ್ಸ್ ಮಾಡ್ಬೋದು ಆವಾಗ ರೇಟ್. ಇಲ್ಲಪ್ಪ ಆ ಹೊಲದಾಗ ಆ ಫಾರ್ಮರ್ಗೆ 22 ಕೊಟ್ಟಿದ್ದು ನಂಗೆ 23 ರೂಪಾಯಿ ಕೊಡು, ನನ್ನ ಕ್ವಾಲಿಟಿ ಚಲೋ ಅದ. ಹಂಗೆ ಒಂದು ನಾವು ರೈತರು ಎಲ್ಲಿ ತನಕ ಒಗ್ಗಟ್ಟಾಗಲ್ಲ ಅಲ್ಲಿ ತನಕ ರೇಟ್ ಸಿಗಲ್ಲ. ಎಲ್ಲಿ ತನಕ ನಾವು ರೈತರು ಒಂದಾಗಿ ನಾವು ಎಲ್ಲರೂ ಕೂಡಿ ಎಲ್ಲಿ ತನಕ ಕೃಷಿ ಮಾಡಲ್ಲ ಅಲ್ಲಿ ತನಕ ನಮ್ಗೆ ರೇಟ್ ಸಿಗಲ್ಲ. ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಕೃಷಿ ಇದರಿಂದಾಗಿ ನಮ್ದು ಈ ವರ್ಷ ಎಷ್ಟು ಬಾಳೆಹಣ್ಣು ಆಯಿತು, ಎಷ್ಟು ತೊಗರಿ ಆಯಿತು, ಎಷ್ಟು ಇದಾಯಿತು, ಹಾರ್ಟಿಕಲ್ಚರ್ ಆಫೀಸರಿಂದ ಸ್ವಲ್ಪ ಅದೊಂದು ಮಾಹಿತಿ ಇಟ್ಕೊಂಡು ಆ ರೀತಿ ನಾವು ಕೃಷಿ ಮಾಡಿದೆವು ಅಂದರೆ ಯಾವುದೇ ರೀತಿ ಫೇಲ್ಯೂರ್ ಆಗೋಂಥ ಚಾನ್ಸಸ್ ಇರೋಂಗಿಲ್ಲ. ಈಗ ನೋಡಿರಿ, ಕೋವಿಡ್ನಾಗ ಸಿಕ್ಕಾಪಟ್ಟೆ ಫಾರ್ಮರ್ಸು ಫಾರ್ಮಿಂಗ್ ಬಂದರು, ಸಿಕ್ಕಾಪಟ್ಟೆ ಎಲ್ಲ ಸಿಟಿಯಿಂದ ಬಂದು ಎಲ್ಲ ಫಾರ್ಮಿಂಗ್ ಬಂದರು. ಈಗ ಅವ್ರು ಏನಾಗತ್ತಾರೆ, ಏನಪ್ಪ ಮತ್ತೆ ಇದ್ರಾಗ ಲಾಸ್ ಅದ, ಮತ್ತು ಸಿಟಿ ನಡೆಯಪ್ಪ ಅಲ್ಲಿ 10,000 ರೂಪಾಯಿ ಪಗಾರ ಕೊಡ್ತಾರೆ, ಅಲ್ಲಿ ಹೋಗಂತಾರೆ. ಅದು ಬೇಡ ರೈತರೇ. ನಾವು ಒಂದು ಯುವ ರೈತರು ಬಂದು ಇಲ್ಲ ಫಾರ್ಮಿಂಗ್ ಮಾಡಿದೆವು ಅಂದ್ರೆ ಮುಂದೆ ನಮ್ಮ ದೇಶದ ಬೆನ್ನೆಲುಬಾಗಿಂತ ರೈತರು ನಾವು ಇನ್ನೂ ಜಾಸ್ತಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ಮಾಡ್ಬೋದು. ಈಗ ಮೋದಿಯವ್ರು ಹೇಳ್ದಂಗೆ ನಾವು ಎಕ್ಸ್ಪೋರ್ಟಿಗೆ ಜಾಸ್ತಿ ಹೋಗ್ಬೇಕನ್ನಾಗತ್ತಾರೆ. ಸ್ವಲ್ಪ ನಮ್ಮದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಆಗಲಿ ನಾನು ಮನವಿ, ಎಕ್ಸ್ಪೋರ್ಟ್ ಆಗಬೇಕಾದ್ರೆ ನಮ್ಗೆ ಸ್ವಲ್ಪ ಅದು MSB ಮಿಡ್ಲ್ ಮ್ಯಾನ್ ಏನು ಆಗತ್ತಾರಲ್ಲ ಅದೊಂದು ಕಾಯ್ದೆ ಕಾನೂನು ಕರೆಕ್ಟಾಗಿ ತರಬೇಕು. ಇದೊಂದು ಮನವಿ ಮಾಡ್ಕೊಂಡು ಎಲ್ಲ ರೈತರ ಪರವಾಗಿ ನಿಮ್ಗೆ ಅದೊಂದು ಬೇಡ್ಕೊತೀವಿ.